ತಡ ಮಾಡದೆ ಪತ್ರವನ್ನ ಓದ್ಬಿಡೋಣ. ಯಾರು ಎಲ್ಲಿಂದ ಬರ್ತಿದ್ದಾರೆ ನೋಡೋಣ ಬನ್ನಿ. ಗುರುಜಿ, ಪತ್ರವನ್ನ ಅಶೋಕ್ ಕುಮಾರ್ ಅವರು ಮಂಗಳೂರಿನಿಂದ ಬರೀತಿದ್ದಾರೆ. ಅವರು ಜ್ಯೋತಿಷ್ಯದ ಕುರಿತಾಗಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಅದೇನಂದ್ರೆ, ಶುಕ್ರ ದಶೆ ಹಾಗೂ ರಾಹು ಭುಕ್ತಿ ನಡೀತಿರುವಾಗ ನಾವು ಯಾವ ದೇವರನ್ನ ಪೂಜಿಸಬೇಕು ಮತ್ತು ಏನೆಲ್ಲ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಬೇಕು, ಈ ದಶೆಯಲ್ಲಿ ಬರೋ ಅಡೆತಡೆಗಳು ಏನೇನು ಅಂತ ಕೇಳ್ತಿದ್ದಾರೆ. ಈ ಒಂದು ಶುಕ್ರ ದಶೆ ರಾಹು ಭುಕ್ತಿ ಅಥವಾ ರಾಹು ದಶೆ ಶುಕ್ರ ಭುಕ್ತಿ ಸಮಯದಲ್ಲಿ ಶುಕ್ರನಿಗೆ ಸಂಬಂಧಪಟ್ಟ ಹಾಗೆ ಮಹಾಲಕ್ಷ್ಮಿ ಅಂತ ಕರಿತೀವಿ, ರಾಹುಗೆ ಸಂಬಂಧಪಟ್ಟ ಹಾಗೆ ಹೆಣ್ಣಿನ ಗ್ರಹ ಅಂತ ಕರಿತೀವಿ. ರಾಹುನು ಹೆಣ್ಣೆ, ಶುಕ್ರನು ಹೆಣ್ಣೆ, ಚಂದ್ರನು ಹೆಣ್ಣೆ. ಅಂದರೆ ಗ್ರಹಗಳಲ್ಲಿ ನಾವೇನು ಮಾಡ್ತೀವಿ, ಪುರುಷ ಗ್ರಹ, ಸ್ತ್ರೀ ಗ್ರಹ, ನಪುಂಸಕ ಗ್ರಹ ಅಂತ ಕರಿತೀವಿ. ಅದರಲ್ಲಿ ಹೆಣ್ಣಿನ ಗ್ರಹಗಳು ಎರಡು, ಅಂದರೆ ರಾಹು ಗ್ರಹನೂ ಹೆಣ್ಣೆ, ಶುಕ್ರ ಗ್ರಹನೂ ಹೆಣ್ಣೆ. ಸೊ ಎರಡೂ ಹೆಣ್ಣಾದಾಗ ರಾಹುಗೆ ದುರ್ಗಾ, ಶುಕ್ರನಿಗೆ ಲಕ್ಷ್ಮಿ. ಹಾಗೇನು ಮಾಡ್ತೀವಿ, ದುರ್ಗಾ ಲಕ್ಷ್ಮಿ ಭವ ಅಂತೀವಿ. ಆಗೇನು ಮಾಡಬೇಕು, ಓಂ ಐಂ ಹ್ರೀಂ ತುಂ ಜ್ವಲ ಜ್ವಲ ಧೂಮ್ರಲೋಚನೆ ಚಂಡ ಸಂಹಾರಿ ಐಂ ಹ್ರೀಂ ಕ್ಲೈಂ ನಮೋ ಭಗವತಿ ವನದುರ್ಗಾಯ ಹುಂ ಫಟ್ ಸ್ವಾಹ. ವನದಲ್ಲಿ ವಾಸವಾಗಿರ್ತಕ್ಕಂಥ ದುರ್ಗೆ, ಪ್ರಕೃತಿಯ ದುರ್ಗೆ. ಪ್ರಕೃತಿಯ ದುರ್ಗೆ ವನದಲ್ಲಿ ಅಂದರೆ ಪ್ರಕೃತಿ ಪೂರ್ತಿ ಹೆಣ್ಣಿನ ಗುಣಗಳು, ಪ್ರಕೃತಿಯಲ್ಲಿ ಗಿಡ ಮರಗಳು ಹೂಗಳು ಎಲ್ಲ ಚೆನ್ನಾಗಿ ಬರಬೇಕು ಅಂದರೆ ಶುಕ್ರನ ದಶೆ, ಶುಕ್ರ ಭುಕ್ತಿ, ಶುಕ್ರನ ಅನುಗ್ರಹ ಭಾಳ ಚೆನ್ನಾಗಿರ್ಬೇಕು. ಅಲಂಕಾರ ಪ್ರಿಯ ಶುಕ್ರ ಅಲ್ವಾ. ರಾಹು ಜೊತೆ ಅಂದರೆ ಎಂಟರ್ಟೈನ್ಮೆಂಟ್ ಪ್ಲಾನೆಟ್. ನೀವುಗಳು ಎಷ್ಟೋ ಜನ ನೋಡಿದ್ದೀರಾ, ಮಕ್ಕಳು ಟಿ ವಿ ನೋಡ್ಕೊಂಡಿರ್ತಾರೆ. ಇಂಥವ್ರಿಗೆ ಅವಾಯ್ಡೆನ್ಸ್ ಏನು ಹೇಳ್ತೀನಿ ನಾನು ಅಂದರೆ, ಯಾವುದು ತಿಳ್ಕೊಳ್ಳಿ, ಟಿ ವಿ ನೋಡ್ಕೊಂಡು ತಿನ್ನೋದು, ತಿನ್ಕೊಂಡು ಟಿ ವಿ ನೋಡೋದು ಇದೆಲ್ಲ ಮಾಡಬಾರ್ದು. ತಿಂದುಬಿಡಿ ಆಮೇಲೆ ಟಿ ವಿ ನೋಡಿ, ಇಲ್ಲ ನೋಡ್ಬಿಟ್ಟು ಬಂದು ಆಮೇಲೆ ಕುಕ್ಕರ್ಸ್ಕೊಂಡು ತಿನ್ನಿ. ಯಾವುದು ತಿನ್ನುವಾಗ ಅಗೌರವವನ್ನು ಸೂಚಿಸ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೋ ಇವನಿಗೆ ಗ್ಯಾರಂಟಿ ಬರೆದಿಟ್ಕೊಂಬಿಡಿ ಹಣೆಯಲ್ಲಿ. ನೋಡಿದ ತಕ್ಷಣ ಓಹೋ ಇವನಿಗೆ ಶುಕ್ರ ರಾಹು ಒಟ್ಟಿಗಿದ್ದಾರೆ, ಅದಕ್ಕೆ ಹಿಂಗೆ ಗುರುಗಳು ಹೇಳೋರು ಟಿ ವಿಲಿ ಅಂತ ನೀವು ಅನ್ಕೊಂಬಿಡ್ಬೇಕು. ಅದಕ್ಕೆ ಶುಕ್ರ ರಾಹು ಎಂಟರ್ಟೈನ್ಮೆಂಟ್ ಪ್ಲಾನೆಟ್ನ ದಯವಿಟ್ಟು ಎಂಟರ್ಟೈನ್ ಮಾಡಬಾರ್ದು. ಕಂಪ್ಯೂಟರ್ ನೋಡ್ಕೊಂಡು ಪಕ್ಕದಲ್ಲಿ ಹಿಂಗಂತಾರಲ್ಲ, ಅಂಥವರೆಲ್ಲ ಜಾಸ್ತಿ ರಾಹುಗ್ರಹಗಳೇ. ಅಂತರ್ಪಿಶಾಚಿಗಳು 11 ಗಂಟೆ ಮೇಲ್ಪಟ್ಟು, 10 ಗಂಟೆ ಲಾಸ್ಟು, 11 ಗಂಟೆ ಮೇಲ್ಪಟ್ಟು 12 ಗಂಟೆವರೆಗೂ ಫೋನಲ್ಲಿ ಮಾತಾಡ್ಕೊಳ್ಳೋದು, ಕಂಪ್ಯೂಟ್ರಲ್ಲಿ ನೋಡ್ತಾ ಇರೋದು, ರಾತ್ರಿ ಅಂತರ್ಪಿಶಾಚಿಗಳ ಕೆಲಸ ಮಾಡೋದು, 6 ಗಂಟೆ ಮೇಲೆ ಹೋಗೋದು, ಊರೆಲ್ಲ ಸುತ್ತಾಡ್ಕೊಂಬರೋದು, ಊಟ ಆದಮೇಲೆ ವಾಕಿಂಗ್ ಅಂತ ಬೇರೆ ಹೇಳೋದು. ಬೆಳಗ್ಗೆ ವಾಕಿಂಗ್ ಮಾಡಿದ್ರೆ ಏನೋ ಸಂತೋಷ ಅನ್ಬೋದು, ರಾತ್ರಿ ವಾಕಿಂಗ್ ಮಾಡೋರಿಗೆ ಇದೇ ವಿಶೇಷ. ಯಾಕೆಂದರೆ ವಾಕಿಂಗ್ ಮಾಡುವಾಗ ಒಂದು ಸಿಗರೇಟು, ಇಲ್ಲ ಅಕಸ್ಮಾತ್ ಆದರೆ ಅವ್ನ ಪಕ್ಕದವ್ನಿಗೆ ಹೇಳ್ಬಿಟ್ಟಿರ್ತಾನೆ ಬಾಟ್ಲ್ ತಂದುಬಿಡು, ಊಟ ಎಲ್ಲ ಆಗೋಗಿದೆ, ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡು ಬಂದು ಮಲ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ ಅಂತ. ಹೀಗಿರೋ ಜನಗಳು ಇರ್ತಾರೆ. ಅದಕ್ಕೆ ರಾತ್ರಿ ಹೊತ್ತು ಇದೆಲ್ಲ ಶುಕ್ರನ ಅನುಗುಣಗಳು. ನೀವೆಲ್ಲ ಏನು ಮಾಡಬೇಕು, ದುರ್ಗಾ ಜಪವನ್ನು ರಾಹುಕಾಲದಲ್ಲಿ, ಯಾವತ್ತಿನ ದಿವಸ ರಾಹುಕಾಲ, ಸೋಮವಾರ ರಾಹುಕಾಲ 7:30 9 ಆ ಸಮಯದಲ್ಲಿ, 10:30 11 ಆ ಸಮಯದಲ್ಲಿ, ವಿಶೇಷವಾಗಿ 4 4:30 12 ಈ ಥರ ಆ ಸಮಯಗಳಲ್ಲಿ ರಾಹುಕಾಲದಲ್ಲಿ ಭಾನುವಾರದಿಂದ ಹಿಡಿದು ಶನಿವಾರದವರೆಗೂ, ಶನಿವಾರದಿಂದ ಹಿಡಿದು ಮತ್ತೆ ಸೋಮವಾರದವರೆಗೂ, ಸೋಮವಾರದಿಂದ ಹಿಡಿದು ಮಂಗಳವಾರದವರೆಗೂ, ಹೀಗೆ ದಿನನಿತ್ಯದ ಬೇರೆ ಬೇರೆ ರಾಹುಕಾಲದಲ್ಲಿ 1.5 ಅವರ್ ಏನಿರುತ್ತೆ ಆ ರಾಹುಕಾಲದಲ್ಲಿ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಸ್ತೋತ್ರ ಅಥವಾ ದುರ್ಗಾ ಅಷ್ಟೋತ್ರವನ್ನು ಹೇಳ್ಕೊತಾ ಬರಬೇಕು. ಲಕ್ಷ್ಮಿಯನ್ನು ಸಾಯಂಕಾಲದಲ್ಲಿ ಕನಕಾಂಬ್ರ ಹೂವನ್ನು ಲಕ್ಷ್ಮಿಗೆ ಮುಡಿಸ್ಬೇಕು. ದುರ್ಗಾಗೆ ಭಾಳ ಚೆನ್ನಾಗಿ ಶಾಮಂತಿ ಹೂ ಅಥವಾ ಸಂಪಿಗೆ ಹೂವನ್ನು ಮುಡಿಸ್ಬೇಕು. ದೇವಗುರು ಅಸುರಗುರು ಅಂತ, ಬೃಹಸ್ಪತಿನೇ ದೇವಗುರು, ಅಸುರಗುರು ಆಗಿರ್ತಕ್ಕಂಥವನು ಶುಕ್ರಾಚಾರ್ಯರು. ಅದಕ್ಕೆ ಶುಕ್ರಾಚಾರ್ಯನ ನೆನೆಸ್ಕೊಂಡಾಗ ಶುಕ್ರ ದೋಷ ಪರಿವರ್ತನೆ ಆಗಬೇಕಾದ್ರೆ ಸಾಕ್ಷಾತ್ ಗಿಣಿ. ನೀವೇನಾದರೂ ಮಾಡ್ಬೋದು ಅಂದರೆ ಇನ್ನೊಂದು ಮಾಡ್ಬೋದು, ರಾಹುಗುಣಗಳು ಬೇಗ ಹೋಗ್ಬೇಕಂದ್ರೆ ಹಸಿಮೆಣಸಿನಕಾಯಿ ಎತ್ಕೊಂಡು ಹೋಗಿ ಗಿಣಿಗೆ ತಿಳಿಸಿ. ಗಿಣಿಗೆ ತುಂಬ ಪ್ರಿಯ ಯಾಕೋತ ಹಸಿಮೆಣಸಿನಕಾಯಿ. ರಾಹು ಅಂದರೆ ತಕ್ಷಣ, ರಾಹು ಅಂದರೆ ತಕ್ಷಣ, ಕ್ಷಣದಲ್ಲಿ. ಇವತ್ತು ಚುಚ್ಚಿ ನೀವು ಏನಾದ್ರು ಯಾರಾದ್ರೂ ಬ್ಲೇಡ್ ತೊಗೊಂಡು ಹಿಂಗೆ ಕುಯ್ದುಬಿಡಿ, ನಾಳೆ ಬರುತ್ತೆ ರಕ್ತ ನಿಧಾನಕ್ಕೆ, ಇಲ್ಲ ತಕ್ಷಣವೇ ಬರುತ್ತೆ. ಪಿಂತು ಚುಚ್ಚಿ ತಕ್ಷಣ ಬರುತ್ತೆ. ಆ ತಕ್ಷಣ ಅನ್ನೋದೇ ರಾಹು, ಕ್ಷಣ ಅನ್ನೋದು ಶುಕ್ರ. ಅದಕ್ಕೆ ತಕ್ಷಣ ಅನ್ನೋದು ಶುಕ್ರ ರಾಹು ಇಮಿಡಿಯೇಟ್ ಎಫೆಕ್ಟು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಗಿಣಿಗೆ ಮೆಣಸಿನಕಾಯಿ ಖಾರ, ಅಯ್ಯೋ ಉರಿತಾ ಇದೆ ಅಂತಿರಲ್ಲ, ರಾಹು ಶುಕ್ರ ಇದ್ದವನಿಗೆ ಖಾರ ಆಗೋದು. ಇಲ್ಲದೇ ಇದ್ರೆ ನೀವು ಉತ್ತರ ಕರ್ನಾಟಕ ಹೋಗಿ ನೋಡಿ, ಏನು ಫಸ್ಟ್ ಕ್ಲಾಸ್ ಆಗಿ ಜೋಳದ ರೊಟ್ಟಿ ಜೊತೆಗೆ ಮೆಣಸಿನ್ಕಾಯಿ, ಈರುಳ್ಳಿ, ಉಳ್ಳಾಗಡ್ಡೆ, ಆಹಾ ಉರಿಯುತ್ತೆ. ಎಲ್ಲೆಲ್ಲಿ ಉರಿಯುತ್ತೋ ಬೇಯವರು ಬಲ್ಲ. ಆದರೆ ಅಂಥ ಖಾರದಲ್ಲೂ ಇವತ್ತಿನ ದಿವಸ ತಿಳಬೇಕು ಅಂದರೆ ಶುಕ್ರ ರಾಹು ಪ್ರಭಾವ. ಅದಕ್ಕೆ ಹೇಳೋದು, ಇದೆಲ್ಲ ನೀನು ಕೇಳಿರ್ತಕ್ಕಂಥ ವಿಚಾರ ಭಾಳ ಸಂತೋಷಪ್ಪ. ಇನ್ನೊಂದು ದಿವಸ ಖಂಡಿತವಾಗ್ಲೂ ನೀನು ನೋಡೇ ನೋಡ್ತೀನಿ. ಯಾಕೆಂದರೆ ತೀರಾ ಹೊಗಳವ್ರನ್ನ ನೋಡಲ್ಲ, ಆದರೂ ಒಂದು ಪಕ್ಷ ನೀನು ನೋಡಿ ಸಂತೋಷವಾಗಿ ಅನುಗ್ರಹ ಪೂರ್ವಕವಾಗಿ ಆಗಲಿ. ನಿನಗೆ ದೇವರ ಅನುಗ್ರಹ ಅಕಸ್ಮಾತ್ ಶುಕ್ರ ಇದ್ದರೆ ಯಾವತ್ತೂ ಶ್ರೀರಾಮಚಂದ್ರನ ಪರಿಪೂರ್ಣವಾಗಿ ರಾಮ ರಾಮ ಅಂತ ಬರೀ ಶ್ರೀರಾಮ ಜಯಂ, ಶ್ರೀರಾಮ ಜಯಂ ಅಂತ ಬರ್ಕೋ. ಆ ಜಯಂ ಅನ್ನೋದು ಆಂಜನೇಯನ ಸೇರಿಸಿದ ಹಾಗೆ ಅಂತ. ಸೊ ಶ್ರೀರಾಮ ಜಯಂ ಅಂದರೆ ರಾಹು ಆಂಜನೇಯ, ಶ್ರೀರಾಮ ಅಂತಕ್ಕಂಥದ್ದು ಶಕ್ತಿ ಸಮೇತ ನಾರಾಯಣ ಎರಡೂ ಸೇರಿರತಕ್ಕಂಥದ್ದು. ಶ್ರೀರಾಮ ಜಯಂ ಅಂತ ಬರ್ಕೋ, ಖಂಡಿತ ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಮುಖಾಂತರ ಹಾರೈಸ್ತೀನಿ.